ಇವತ್ತಿನ ಕಾಲದಲ್ಲಿ ಹಳೆ ಸ್ಮಾರ್ಟ್ಫೋನ್ ಅನ್ನ ಮಾರಾಟ ಮಾಡುವಾಗ ಅಥವಾ ಬೇರೆಯವರಿಗೆ ಕೊಡುವಾಗ ಕೇವಲ ಫ್ಯಾಕ್ಟರಿ ರೀಸೆಟ್ ಮಾಡೋದು ಸಾಕಾಗುವುದಿಲ್ಲ. ಫೋಟೋಗಳು, ಪಾಸ್ವರ್ಡ್ಗಳು ಮತ್ತೆ ಚಾಟ್ಗಳಂತಹ ವೈಯಕ್ತಿಕ ಡೇಟಾನ ವಿಶೇಷ ಸಾಫ್ಟ್ವೇರ್ ಮೂಲಕ ಮರುಪಡೆಯಬಹುದು. ಅಂದ್ರೆ ಈ ಮಾಹಿತಿಗಳು ತಪ್ಪು ಕೈಗೆ ಸಿಕ್ಕರೆ, ಅಂದ್ರೆ ತಪ್ಪಾಗಿರೋರ ಕೈಗೆ ಸಿಕ್ಕರೆ ಆರ್ಥಿಕ ಮತ್ತೆ ಮಾನಸಿಕ ಅಪಾಯ ಉಂಟಾಗಬಹುದು. ಆದ್ರಿಂದ ಹೆಚ್ಚುವರಿ ಸುರಕ್ಷತಾ ಹಂತಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯ ಆಗಿರುವಂಥದ್ದು. ಮೊದಲಿಗೆ ನಿಮ್ಮ ಫೋನ್ನಲ್ಲಿ ಫ್ಯಾಕ್ಟರಿ ರೀಸೆಟ್ ಪ್ರೊಟೆಕ್ಷನ್ ಅಥವಾ FRP ಇದ್ರೆ ಗೂಗಲ್ ಖಾತೆಯಿಂದ ಲಾಗ್ಔಟ್ ಆಗಿ, ಅದಾದ ನಂತರ ಎಲ್ಲಾ ಮುಖ್ಯ ಫೈಲ್ಗಳು, ಫೋಟೋಗಳು ಮತ್ತೆ ದಾಖಲೆಗಳನ್ನ ಬ್ಯಾಕಪ್ ಮಾಡಿ. ಬ್ಯಾಕಪ್ ಮಾಡಿದ ನಂತರ ಫೋನ್ನಲ್ಲಿ ಡಮ್ಮಿ ಡೇಟಾ ಲೈಕ್ ಹಾಡು, ವಿಡಿಯೋಸ್ ಇತ್ಯಾದಿ ಇದನ್ನ ಇಟ್ಕೊಂಡಿರ್ಬೇಕು. ಅದಾದ ನಂತರ ಫ್ಯಾಕ್ಟರಿ ರೀಸೆಟ್ ಮಾಡಬೇಕಾಗುತ್ತೆ. ಇದು ಹಳೆ ಡೇಟಾನ ಸಂಪೂರ್ಣ ಮುಚ್ಚಿಡುತ್ತೆ ಮತ್ತೆ ಮರುಪಡೆಯುವಂತಹ ಸಾಧ್ಯತೆಯನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಫ್ಯಾಕ್ಟರಿ ರೀಸೆಟ್ ಪ್ರಕ್ರಿಯೆ ಪ್ರತಿ ಫೋನ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು. ಆದ್ರೆ ಸಾಮಾನ್ಯವಾಗಿ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿಂದ ಸಿಸ್ಟಮ್, ಅಲ್ಲಿಂದ ರೀಸೆಟ್ ಫ್ಯಾಕ್ಟರಿ ಡೇಟಾ ರೀಸೆಟ್ ಅಂತ ಒಂದು ಟೈಪ್ ಮಾಡೋದ್ರ ಮೂಲಕ, ಅಂದ್ರೆ ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಪಡಿಬಹುದಾಗಿದೆ. ಈ ಹಂತದ ಬಳಿಕ ಫೋನ್ನಲ್ಲಿನ ಎಲ್ಲ ಆಪ್ಗಳು ಮತ್ತೆ ಫೈಲ್ಗಳು ಅಳಿಸಲ್ಪಡುತ್ತವೆ. ಆದ್ರೆ ಇದರೊಂದಿಗೆ ಗೂಗಲ್ ಖಾತೆಯಿಂದ ಫೋನ್ ಅನ್ಲಿಂಕ್ ಮಾಡೋದನ್ನ ಕೂಡ ನೀವು ಮರಿಬಾರದು. ಕೊನೆಗೆ ಗೂಗಲ್ ಖಾತೆಯ ರೀಸೆಂಟ್ಲಿ ಯೂಸ್ಡ್ ಡಿವೈಸಸ್ ವಿಭಾಗಕ್ಕೆ ಹೋಗಿ ಆ ಫೋನ್ ಅನ್ನ ನೀವು ರಿಮೂವ್ ಆಯ್ಕೆ ಮಾಡಬೇಕಾಗತ್ತೆ. ಇದರಿಂದ ಫೋನ್ ನಿಮ್ಮ ಖಾತೆಯಿಂದ ಸಂಪೂರ್ಣವಾಗಿ ಬೇರ್ಪಡುತ್ತೆ. ಈ ಸರಳ ಹಂತಗಳು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಕಳ್ಳತನದಿಂದ ರಕ್ಷಿಸಿ ಹೊಸ ಮಾಲೀಕರು ಅಥವಾ ಯಾರಿಗೆ ನಿಮ್ಮ ಫೋನ್ ಬೇರೆಯವರಿಗೆ ಸಿಕ್ಕಿರುತ್ತೆ ಅಥವಾ ನೀವು ಕೊಟ್ಟಿರ್ತೀರಾ ಅವರಿಂದ ಸುರಕ್ಷಿತವಾಗಿ ಬಳಸೋದಕ್ಕೆ ಸಹಕಾರಿ ಆಗುತ್ತೆ.